ಓಂ ನಮಃ ಶಿವಾಯ. ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ವಿನುತಾ ರಾಜೇಶ್. ಸ್ಟಾರ್ ಡೆಸ್ಟಿನಿ ವೀಕ್ಷಕರಿಗೆ ಎಲ್ರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಪ್ರಥಮವಾಗಿ ಬರುವಂತಹ ಯುಗಾದಿ ಹಬ್ಬದ ಎಲ್ಲರಿಗೂ ಶುಭಾಶಯಗಳು. ಯುಗಾದಿ ಹಬ್ಬದ ಹೊಸ ಸಂವತ್ಸರ ಯಾವ ರೀತಿಯಾದ ಚೇಂಜಸ್ ಕೊಡುತ್ತೆ, ಏನೆಲ್ಲ ನೀವು ಅದಕ್ಕೆ ಪರಿಹಾರಗಳನ್ನ ಮಾಡಬೇಕು, ಪ್ರತಿಯೊಂದು ವಿಚಾರ ನಾನು ತಿಳಿಸ್ಕೊಡ್ತೀನಿ. 2026 ಬರುವಂತಹ ಯುಗಾದಿ ಹಬ್ಬವು ಪರಾಭವ ಸಂವತ್ಸರ ಅಂತ ಹೇಳುವಂಥದ್ದು. ಸಂಸ್ಕೃತದಲ್ಲಿ ನಾವು ಪರಾಭವ ಅಂತ ನೋಡೋಕ್ಕೆ ಹೋದರೆ ಒಂದು ಲೂಸ್ ಆಗುವಂಥದ್ದು, ಅಂದರೆ ಒಂದು ಸೋಲು ಅನ್ನುವಂಥ ಅರ್ಥವನ್ನು ಕೊಟ್ಟರೂ ಸಹ, ಬಟ್ ಆ ಸೋಲು ಯಾವ ವಿಚಾರದಲ್ಲಿ ಅನ್ನುವಂಥದ್ದು ನಾನು ತಿಳಿಸ್ಕೊಡ್ತೀನಿ. ಬಟ್ ಚೆನ್ನಾಗಿದೆ 2026 ಓವರಾಲ್ ಚೆನ್ನಾಗಿದೆಯಾ ಮೇಡಮ್? ಎಸ್, ತುಂಬ ಚೆನ್ನಾಗಿದೆ. ಕೆಲವು ರಾಶಿಗಳು ಹೇಳ್ತೀನಿ ತುಂಬ ಸೂಪರ್ ಇರುತ್ತೆ. ಈ ಒಂದು 2026 ಅಂತೂ ಅವ್ರಿಗೆ ಬಂಪರ್ ಅಂತಲೇ ಹೇಳ್ಬೋದು, ಅಥವಾ ಒಂದು ರೀತಿಯಾದ ರಾಜಯೋಗವನ್ನೇ ಕ್ರಿಯೇಟ್ ಆಗುತ್ತೆ ಅನ್ನೋಂಥದ್ದು ಹೇಳ್ಬೋದು. ಕೆಲವು ಬೇರೆ ರಾಶಿಗಳು ಯಾವ ರೀತಿ ಇರುತ್ತೆ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ. ಬಟ್ ನಾನು ಇನ್ಡೆಪ್ತಾಗಿ ನೀವು ರಾಶಿಗಳು ಅಂತ ನೋಡೋಕೆ ಹೋದ್ರು ನಾನು ಇನ್ಡೆಪ್ತಾಗಿ ನಿಮಗೆ ನಕ್ಷತ್ರಗಳ ವಿಚಾರವಾಗಿಯೂ ಸಹ ನಿಮಗೆ ಕಾರ್ಯಕ್ರಮ ತಿಳಿಸ್ಕೊಡ್ತೀನಿ. ಈ ಒಂದು ಯುಗಾದಿ ಹಬ್ಬ ವಿಶೇಷವಾಗಿ ಹೊಸ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಹೆಚ್ಚಾಗಿ ಒತ್ತು ಕೊಡುತ್ತೆ. ಎಸ್, ತುಂಬ ಜನ ಅಂದ್ಕೊಳ್ತಿರ್ಬೋದು ಏನು ಬರ್ಬೋದು 2026 ಬರುವಂತಹ, ಯಾಕೆಂದರೆ ಕ್ಯಾಲೆಂಡರ್ ವರ್ಷ 2026 ಬದಲಾವಣೆ ಆಯಿತು. ಬಟ್ ಸ್ಟಿಲ್ ನಮ್ಮ ಹಿಂದೂ ಶಾಸ್ತ್ರದ ಪ್ರಕಾರ, ನಮ್ಮ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವಾಗಿ ಯುಗಾದಿ ಹಬ್ಬ ಒಂದು ಇಂಪಾರ್ಟೆಂಟ್ ಆಗಿರೋ ಫೇಸ್ ಆಗುತ್ತೆ. ಯಾಕಂದರೆ ನಮಗೆ ಇದು ಹೊಸ ವರ್ಷ ಅಲ್ವಾ. ಇವತ್ತಿನಿಂದ ಅಂದರೆ ಆ ಯುಗಾದಿ ಹಬ್ಬದಿಂದ ಪ್ರಾರಂಭ ಆಗುವಂತಹ ಚೈತ್ರ ಮಾಸದ ಪ್ರಥಮ ಪಾಡ್ಯ ದಿನವನ್ನು ನಾವು ಯುಗಾದಿಯ ಹಬ್ಬ, ಚೈತ್ರ ಮಾಸ ಯಾವಾಗ ಸ್ಟಾರ್ಟ್ ಆಗುತ್ತೆ, ಸೊ ಅದು ಒಂದು ಹೊಸ ವರ್ಷದ ರೀತಿಯಲ್ಲಿ ನಮ್ಮ ಎಲ್ಲ ಜೀವನದಲ್ಲಿ ತುಂಬ ಜನ, ಇನ್ಫ್ಯಾಕ್ಟ್ ಸೌತಲ್ಲಿ ಎಲ್ಲ ಕಡೆ ನಮ್ಮ ದೇಶದಲ್ಲಂತೂ ಪ್ರತಿಯೊಬ್ಬರು ಕೂಡ ಸನಾತನ ಧರ್ಮವನ್ನು ಆಚರಣೆ ಮಾಡುವಂಥವ್ರು ಪ್ರತಿಯೊಬ್ಬರು ಕೂಡ ಈ ಒಂದು ಯುಗಾದಿ ಹಬ್ಬ, ಇಲ್ಲಿ ಎರಡು ರೀತಿಯಾದ ಒಂದು ಹಬ್ಬವನ್ನು ಆಚರಿಸ್ತೀವಿ ನಾವು. ಕೆಲವರು ಚಾಂದ್ರಮಾನ ಯುಗಾದಿ, ಆ್ಯಕ್ಚುಲಿ ಸುಮಾರು ಮೆಜಾರಿಟಿ ಆಫ್ ದ ಪೀಪಲ್ ಚಾಂದ್ರಮಾನ ಯುಗಾದಿ ಅದು 19ನೇ ತಾರೀಕು ಮಾರ್ಚ್ 2026ಕ್ಕೆ ಈ ವರ್ಷ ಬಂದಿದೆ. ಕೆಲವರು ಸೌರಮಾನ ಯುಗಾದಿಯನ್ನು ಸಹ ಆಚರಿಸ್ತಾರೆ, ಅದು 14ನೇ ತಾರೀಕು ಏಪ್ರಿಲ್ 2026, ಅಂದರೆ ಯಾವಾಗ ಚೈತ್ರ ಹುಣ್ಣಿಮೆ ಬರುತ್ತೆ ಆ ಒಂದು ದಿನದಲ್ಲೂ ಸಹ ಕೆಲವರು ಸೌರಮಾನ ಯುಗಾದಿಯನ್ನು ಸಹ ಆಚರಿಸ್ತಾರೆ. ಬಟ್ ನಮ್ಮ ಕಾಲಮಾನದಲ್ಲಿ ನಾವೆಲ್ಲ ಅಮಾಂತವನ್ನು ನಾವು ತಗೊಳ್ಳೋದ್ರಿಂದ, ಅಂದರೆ ಅಮಾವಾಸ್ಯೆಯನ್ನು ನಾವು ಇಂಪಾರ್ಟೆಂಟಾಗಿ ತಗೊಳ್ಳೋದ್ರಿಂದ ಪ್ರತಿಯೊಂದು ಒಂದು ಮಾಸ ಬದಲಾವಣೆ ಆಗ್ಬೋದು. ಒಂದು ಮಾಸದಿಂದ ಇನ್ನೊಂದು ಮಾಸ, ಇನ್ನೊಂದು ಸೌರಮಾನ ಅಂದಾಗ ಒಂದು ಸೂರ್ಯನು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಬದಲಾವಣೆ ಆಗುವಂಥದ್ದು ಸೌರಮಾನವಾಗಿ ನಾವು ಆಚರಿಸ್ತೀವಿ. ಬಟ್ ನಾವೆಲ್ಲರೂ ಇಲ್ಲಿ ಸೌತಲ್ಲಿ ಎಲ್ಲನೂ ಕೂಡ 19ನೇ ತಾರೀಕಿಗೆ ಆಚರಿಸಬೇಕು. ಎಸ್, 19ನೇ ತಾರೀಕು ಈ ಮುಹೂರ್ತವನ್ನು ನಿಮಗೆ ತಿಳಿಸ್ಕೊಡ್ತೀನಿ. 19ನೇ ತಾರೀಕು ಪಾಡ್ಯವು 6:52 ಬೆಳಿಗ್ಗೆ ಸ್ಟಾರ್ಟ್ ಆದರೆ ನಿಮಗೆ 20ನೇ ತಾರೀಕು 4:52 ಸಹ ಇರುತ್ತೆ. ಹಿಂದಿನ ದಿನ ಅಮಾವಾಸ್ಯೆ ಇರುತ್ತೆ. ಕೆಲವರು ಅಮಾವಾಸ್ಯೆಗೂ ಸಹ ನಾನು ಕೆಲವು ನಿಮಗೆ ಪರಿಹಾರಗಳು ತಿಳಿಸ್ಕೊಟ್ಟಿದ್ದೀನಿ ಆಲ್ರೆಡಿ. ಬೇರೆ ಪ್ರೋಗ್ರಾಮ್ಸ್ ನೀವು ಮಿಸ್ ಆಗಿತ್ತು, ಅಮಾವಾಸ್ಯೆದು ನಾನು ಕಾರ್ಯಕ್ರಮವನ್ನು ನೋಡಿಲ್ಲ, ಆ ಪರಿಹಾರಗಳನ್ನು ಸಹ ನೀವು 18ನೇ ತಾರೀಕು ಬರುವಂಥ ಅಮಾವಾಸ್ಯೆಗೆ ಖಂಡಿತ ಮಾಡ್ಬೋದು. ಸಂಜೆ ಹೊತ್ತು ಅಮಾವಾಸ್ಯೆ ತುಂಬ ಒಳ್ಳೆಯ ದಿನ. ಎಷ್ಟೋ ನೆಗೆಟಿವ್ ಥಿಂಗ್ಸ್ನ, ಎಷ್ಟೋ ನಿಮಗೆ ಕಲ್ಮಶಗಳಿರುವಂಥದ್ದು, ನಕಾರಾತ್ಮಕ ಶಕ್ತಿಗಳಿರುವಂಥವು ಎಲ್ಲವೂ ಸಹ ನಿಮ್ಮ ಲೈಫಿಂದ ದೂರ ಆಗುವಂತಹ ಒಂದು ವಿಶೇಷವಾಗಿರೋ ದಿನಗಳವು. ಅಂಥ ದಿನಗಳಲ್ಲಿ ನೀವು ಪರಿಹಾರಗಳನ್ನ ಮಾಡಿದಾಗ ಸೂಪರ್ಬಾಗಿ ವರ್ಕ್ ಆಗುತ್ತೆ ನಿಮಗೆ. ಸೊ ಇನ್ನೇನು ವಿಶೇಷವಾಗಿರೋಂಥ ಕಾರ್ಯಕ್ರಮಗಳು ನೀವು ಮಾಡಬೇಕಾಗಿರೋಂಥದ್ದು ಯುಗಾದಿ ಹಬ್ಬದ ದಿನ. ಸೊ ಬೇವು ಬೆಲ್ಲ ವಿತರಣೆ ಮಾಡುವಂಥದ್ದು, ಬೇವು ಪ್ರತಿಯೊಬ್ಬರು, ನಾನಂತೂ ಯುಗಾದಿ ಹಬ್ಬಕ್ಕೆ ಈ ವರ್ಷ ಬರುವಂತಹ ಪರಾಭವ ಸಂವತ್ಸರ ಪ್ರತಿಯೊಂದು ನೆಗೆಟಿವಿಟಿನ ಕಿಲ್ ಮಾಡಿ, ಆ ಒಂದು ಸೋಲ್ ಯಾವುದಕ್ಕೆ ಬರುತ್ತೆ, ನೆಗೆಟಿವಿಟಿ ಹೋಗುವಂಥದ್ದು, ನಿಮ್ಮ ಜೀವನದಲ್ಲಿ ಜಯ ಇಲ್ಲದೆ ಇರೋವಂಥದ್ದು, ಅಂದರೆ ಎಷ್ಟೋ ಕಾರ್ಯಕ್ರಮಗಳು, ಎಷ್ಟೋ ವಿಚಾರಗಳನ್ನ ನೀವು ಪ್ರಯತ್ನ ಮಾಡ್ತಿರ್ತೀರ. ಯಾವುದೋ ಒಂದು ಇಂಟರ್ವ್ಯೂಸ್ ಅಟೆಂಡ್ ಮಾಡ್ತಿರೋಂಥದ್ದು ಇರ್ಬೋದು, ಏನೋ ಒಂದು ಅಚೀವ್ಮೆಂಟ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತೀರ, ಯಾವುದೋ ಒಂದು ಕೋರ್ಸ್ ಮಾಡ್ತಿರೋಂಥದ್ದು, ಯಾವುದೋ ಇಂಟರ್ವ್ಯೂಸ್ ಕರೆಕ್ಟ್ ಮಾಡೋಕ್ಕಾಗ್ದಿರೋದು, ಯಾವುದೋ ಒಂದು ನೀವು ಎಜುಕೇಷನಲ್ಲಿ ನೆಕ್ಸ್ಟ್ ಲೆವೆಲ್ಗೆ ಹೋಗೋಕ್ಕಾಗ್ತಿರೋಂತಹ ಸೋಲುಗಳನ್ನ ಏನಾಗುತ್ತೆ, ಪ್ರತಿಯೊಂದು ನೀವು ಅದನ್ನು ಮೆಟ್ಟಿ ಗೆಲುವಿಗೆ ಹೋಗುವಂಥದ್ದು, ಅದನ್ನು ನೀವು ಮೇಲೆ ಬಂದು ಗೆಲುವಿಗೆ ಹೋಗುವಂಥ ಒಂದು ವಿಶೇಷವಾಗಿರುವಂಥದ್ದು ಧಾರ್ಮಿಕ ಕಾರ್ಯಕ್ರಮಗಳಿಗೆ ಒತ್ತು ಹೆಚ್ಚು ಕೊಡುತ್ತೆ. ಹೆಚ್ಚು ಜನಗಳಿಗೆ ದೇವರ ಮೇಲೆ ಹೆಚ್ಚು ನಂಬಿಕೆ ಬರುತ್ತೆ, ಹಿಂದೂ ಧರ್ಮದ ಮೇಲೆ ಹೆಚ್ಚು ನಂಬಿಕೆ ಬರುತ್ತೆ. ಈ ಒಂದು ಪರಾಭವ ಸಂವತ್ಸರ ಏನಾಗುತ್ತೆ, ಮನುಷ್ಯನ ಒಂದು ನಕಾರಾತ್ಮಗಳು ಹೋಗುತ್ತೆ, ಸದ್ಗುಣಗಳ ಭಾವ ಹೆಚ್ಚು ಬಿಲ್ಡ್ ಆಗುತ್ತೆ, ಹೆಚ್ಚು ಗುಣವಂತರಾಗ್ತಾರೆ, ಇನ್ನೂ ಹೆಚ್ಚಾಗಿ ಸನಾತನ ಧರ್ಮಿಗಳಾಗ್ತಾರೆ. ಸೊ ಖಂಡಿತ ಆಗಲಿ ಅನ್ನುವಂಥದ್ದು ನಂದು ಕೂಡ ಆಶಯ. ಎರಡನೇದು ಅಭ್ಯಂಜನ ಸ್ನಾನ ಮಾಡುವಂಥದ್ದು. ಇದು ವರ್ಷದಲ್ಲಿ 2 ಸಲ ಈ ಒಂದು ವಿಶೇಷವಾಗಿರೋ ಕಾರ್ಯಕ್ರಮವನ್ನು ಮಾಡುವಂಥದ್ದು. ಒಂದು ದೀಪಾವಳಿ ಹಬ್ಬಕ್ಕೆ ಅಭ್ಯಂಜನ ಸ್ನಾನ ಮಾಡುವಂಥದ್ದು, ಯುಗಾದಿ ಹಬ್ಬಕ್ಕೆ. ಸೊ ಎರಡು ಕೂಡ ಒಂದು ಸೀಸನ್ ಚೇಂಜಸ್ ಆಗುತ್ತೆ ಅಲ್ವಾ. ಎರಡು ಕೂಡ ಒಂದು ಗ್ರೀಷ್ಮ ಮಾಸದ ಬದಲಾವಣೆ ಆಗೋದು, ಈಗ ಚೈತ್ರ ಮಾಸ ಬದಲಾವಣೆ ಆಗೋದು. ಸೊ ಹಾಗಾಗಿ ಸೀಸನ್ ಚೇಂಜಸ್ ಆದಾಗ ಮನುಷ್ಯನ ದೇಹದ ಮೇಲೆ ಈ ಯುಗಾದಿ ಹಬ್ಬ ಪರಭಾವ ಸಂವತ್ಸರ ಹೆಚ್ಚಾಗಿ ಆರೋಗ್ಯದ ಮೇಲೆ ನಾನು ದೃಷ್ಟಿಯನ್ನು ಹೇಳೋಕ್ಕೆ ಇಚ್ಛಪಡ್ತೀನಿ. ಮತ್ತು ಆರೋಗ್ಯದ ಪ್ರತಿ ಯಾವುದು ನಮ್ಮಲ್ಲಿ
ಇರುತ್ತೆ, ನಾವು ಅದನ್ನು ಗಮನಿಸ್ಕೊಳ್ಳೋದಿಲ್ಲ. ಆರೋಗ್ಯ ಇದ್ದಾಗ ಏನಾಗುತ್ತೆ, ಚೆನ್ನಾಗಿದ್ದೀನಲ್ಲ ಬಿಡು, ಏನಾಗಿದೆ ಬಿಡು, ನನಗೇನಾಗಲ್ಲ ಬಿಡು ಅನ್ನೋಂಥದ್ದು ಇರುತ್ತೆ. ಹೋದಾಗ ಅದನ್ನು ಕಳ್ಕೊಂಡಾಗ ಏನಾಗುತ್ತೆ, ಮತ್ತೆ ನೀವು ಆ ಆರೋಗ್ಯವನ್ನು ಮತ್ತೆ ಪಡೀಲಿಕ್ಕೆ ಖಂಡಿತ ಸಾಧ್ಯ ಆಗಲ್ಲ. ನೀವು ಎಷ್ಟೇ ಲಕ್ಷಗಳ ಖರ್ಚು ಮಾಡ್ಬೋದು, ಎಷ್ಟೇ ನೀವು ಶ್ರೀಮಂತರಿದ್ದು ಒಳ್ಳೆ ಹಾಸ್ಪಿಟಲ್ಗೆ ಹೋಗ್ತೀನಿ ನಾನು, ಒಳ್ಳೆ ಟ್ರೀಟ್ಮೆಂಟ್ ತೊಗೊಳ್ತೀನಿ ಅಂದರೂ ಸಹ ನೀವು ಮತ್ತೆ ಮೊದಲಿನ ರೀತಿಯಲ್ಲಿ ಖಂಡಿತ ಆಗಲಿಕ್ಕೆ ಸಾಧ್ಯ ಆಗಲ್ಲ. ಕರೆಕ್ಟ್ ಅಲ್ವಾ? ಸೊ ಆರೋಗ್ಯದ ವಿಚಾರವಾಗಿ ಬೇವು ಬೆಲ್ಲವನ್ನು ವಿತರಣೆ ಮಾಡುವಂಥದ್ದಾಗಲಿ ತಿನ್ನುವಂಥದ್ದಾಗಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದಕ್ಕೊಂದು ವಿಶೇಷ ಮಂತ್ರವನ್ನು ಸಹ ನಮ್ಮ ಒಂದು ಶಾಸ್ತ್ರಗಳಲ್ಲಿ ಪ್ರತಿಯೊಬ್ಬರು ಇದನ್ನು ಹೇಳ್ಕೊಳ್ತಾನೆ ಬರ್ತಿರ್ತಾರೆ. ಶತಾಯುರ್ವರ್ಜ ದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬ ಕಂದಳ ಭಕ್ಷಣಂ ಅನ್ನುವಂಥದ್ದು. ಸೊ ನಿಂಬ ಕಂದಳಂ ಅನ್ನುವಂಥದ್ದು ವಿಶೇಷವಾಗಿ ನೀಮ್ ಲೀವ್ಸ್, ನಾವೇನು ಹೇಳ್ತೀವಿ ಬೇವಿನ ಎಲೆಗಳು ಅಂತ ಹೇಳಿ. ಸೊ ಬೇವನ್ನು ಪ್ರತಿನಿತ್ಯ ತಿಂತಾ ಬನ್ನಿ. ನಾನು ಯುಗಾದಿ ಹಬ್ಬ ಅಂತಲೇ ಹೇಳ್ತಾ ಇಲ್ಲ, ಪ್ರತಿದಿನ ನಿಮಗೆ ಒಂದು ಹಾಫ್ ಲೀಫ್ ತಿನ್ಬೋದಾ, ಫುಲ್ ತಿನ್ಬೋದಾ, ಪ್ರತಿಯೊಂದು ಕಲ್ಮಶಗಳು ಎಷ್ಟೋ ಆರೋಗ್ಯದಲ್ಲಿ ನಿಮಗೆ ವ್ಯತ್ಯಾಸ ಆಗುವಂಥದ್ದನ್ನು ಇದು ಸರಳವಾಗಿ ಪರಿಹಾರ ಅಂತಲೂ ತೊಗೊಳ್ಬೋದು. ನಮ್ಗೆ ಹೇಳ್ತಾರಂತಹ ಒಂದು ಆರೋಗ್ಯದ ಆಯುರ್ವೇದ ದೃಷ್ಟಿಯಲ್ಲೂ ಸಹ ಇದೊಂದು ವಿಶೇಷವಾಗಿರೋಂಥದ್ದು. ನಿಂಬೆ ಅಂತ ನಾವೇನು ಹೇಳ್ತೀವಿ ಸಂಸ್ಕೃತದಲ್ಲಿ, ಅದು ಬಂದು ನೀಮ್ ಲೀವ್ಸ್ ಇರೋವಂಥದ್ದು, ಬೇವಿನ ಎಲೆಗಳು, ಬೇವಿನ ದಳಗಳು, ಬೇವಿನ ಹೂವನ್ನು ಸಹ ಭಕ್ಷಣ ಅಂದರೆ ತಿನ್ನಬಹುದು. ನೀವು ಬೇವಿನ ಎಲೆಗಳನ್ನು ಸಹ ತಿನ್ನಬಹುದು. ಪ್ರತಿನಿತ್ಯ ತಿಂತಾ ಬನ್ನಿ. ಈ ಸರಳ ಪರಿಹಾರ ಎಲ್ಲ ರಾಶಿಯವರೆಗೂ, ಎಲ್ಲ ನಕ್ಷತ್ರದವ್ರಿಗೂ. ಸೊ ಇದು ಈ ವರ್ಷದಿಂದಲೇ ಪ್ರಾರಂಭ ಮಾಡ್ತಾ ಬನ್ನಿ. ಆರೋಗ್ಯದಲ್ಲಿ ಎಷ್ಟೊಂದು ವ್ಯತ್ಯಾಸ ಆಗುತ್ತೆ ಗೊತ್ತಾ? ನೀವೇ ನಿಮ್ಮ ಮನೇಲಿ ಒಂದು ಡಾಕ್ಟರ್ ಆಗಿಬಿಡ್ತೀರಾ. ಸೊ ಅಷ್ಟೊಂದು ನಿಮಗೆ ವ್ಯತ್ಯಾಸಗಳಾಗ್ತಾ ಹೋಗುತ್ತೆ. ಪ್ರತಿಯೊಂದು ಕಲ್ಮಶಗಳು ಏನೆಲ್ಲ ನಿಮ್ಗೆ ಆರೋಗ್ಯ ಸಮಸ್ಯೆಗಳಿರುವಂಥದ್ದು ಕೂಡ ನಿಮ್ಗೆ ಅದು ನಿವಾರಣೆ ಆಗ್ತಾ ಹೋಗುತ್ತೆ. ಸೊ ಈ ಯುಗಾದಿ ಹಬ್ಬದಲ್ಲಿ ನಾನು ಒಂದು ವಿಶೇಷವಾಗಿರುವಂತಹ ಇಂಪ್ಯಾಕ್ಟ್ ಏನಾಗುತ್ತೆ, ಸೊ ನಾನೊಂದು ಸರಳವಾಗಿ ಆ ಒಂದು ಜಾತಕವನ್ನು ಹಾಕ್ಕೊಂಡು ಬಂದಿದ್ದೀನಿ. ಮೊದಲನೇ ಮನೆ ಮೀನರಾಶಿ, ಆ್ಯಕ್ಚುಲಿ ಇವಾಗ ನಡೀತಾ ಇರೋಂಥದ್ದು ಮೀನರಾಶಿ. ಸೊ ಮೀನರಾಶಿಯಲ್ಲೇ ಈ ಒಂದು ಅಮಾವಾಸ್ಯೆ ಇದ್ದಿದ್ದು ಯುಗಾದಿ ಹಬ್ಬವೂ ಸಹ ರೇವತಿ ನಕ್ಷತ್ರದಲ್ಲಿ ನಾವು ಕಾಣ್ತೀವಿ. ಸೊ ಮೀನರಾಶಿಯಲ್ಲಿ ಸೂರ್ಯ ಇರುವಂಥದ್ದು, ಚಂದ್ರ ಇರುವಂಥದ್ದು, ಶುಕ್ರ ಮತ್ತು ಶನಿ 4 ಗ್ರಹಗಳು ನಾವು ಒಂದೇ ಮನೆಯಲ್ಲಿ ಯುಗಾದಿಯ ಪ್ರಥಮ ದಿನದಲ್ಲಿ ನಾವು ಕಾಣುವಂಥದ್ದು ವಿಶೇಷವಾಗಿದೆ, ತುಂಬ ಚೆನ್ನಾಗಿದೆ. ಸೊ 4ನೇ ಮನೆಯಲ್ಲಿ ಗುರು ಇರೋವಂಥದ್ದು, 6ನೇ ಮನೆಯಲ್ಲಿ ಕೇತು ಇರೋವಂಥದ್ದು, 12ನೇ ಮನೆಯಲ್ಲಿ ರಾಹು ಬುಧ ಕುಜ ಇರುವಂಥದ್ದು. ಎಷ್ಟು ವಿಚಾರಗಳಲ್ಲಿ ನಿಮ್ಗೆ ಅದು ಸಮಸ್ಯೆ ಕೊಡುವಂಥದ್ದು. 12th ಹೌಸ್ ನಾವು ಯೂಶಲಿ ನೋಡುವಂಥದ್ದು 12ನೇ ಮನೆ ಮೋಕ್ಷಕಾರಕ ಅಂತ ಹೇಳಿ, ಎಷ್ಟೋ ಖರ್ಚು ಮಾಡುವಂಥದ್ದು, ಲಾಸ್ ಆಗುವಂಥದ್ದು, ಮೋಕ್ಷವಾಗುವಂಥದ್ದು, ಇವೆಲ್ಲವೂ ಸಹ ನಾವು ಯುಗಾದಿ ಹಬ್ಬ ಪ್ರಾರಂಭ ಆಗಿರುವಂಥ ಪ್ರಥಮ ದಿನದಲ್ಲಿ ನಾವು ಕಾಣುವಂಥದ್ದು. ಕೆಲವು 3ನೇ ಒಂದು ಪ್ರಕ್ರಿಯೆ ನೀವು ಮಾಡಬೇಕಾಗಿರುವಂಥದ್ದು ಪಂಚಾಂಗ ಶ್ರವಣ. ಸೊ ಪಂಚಾಂಗ ಶ್ರವಣ ನಾನು ಶಾರ್ಟಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಇಂಪಾರ್ಟೆಂಟ್ ಆಗಿರೋ ಫ್ಯಾಕ್ಟರು, ಆ ವರ್ಷ ಪೂರ್ತಿ ನಿಮಗೆ ಯಾವ ರೀತಿಯಾದ ಒಂದು ಇದು ಸಿಗಬಹುದು, ಬೆನಿಫಿಟ್ ಸಿಗಬಹುದು, ಯಾವ ರೀತಿಯಾದ ಒಂದು ನಿಮಗೆ ಲಾಭವಾಗುತ್ತಾ ನಷ್ಟವಾಗುತ್ತಾ, ನಿಮ್ಮ ರಾಶಿಯವರಿಗೆ ಯಾವ ರೀತಿಯಾದ ಒಂದು ಬೆನಿಫಿಟ್ಸ್ ಇದೆ, ಯಾವ ರಾಶಿಯವರಿಗೆ ಏನಾಗುತ್ತೆ. ಸೊ ಶಾರ್ಟಾಗಿ ಮೀನರಾಶಿಯವರಿಗೆ ಸೂಪರ್, ತುಂಬ ಚೆನ್ನಾಗಿದೆ. ಮತ್ತು 4ನೇ ಮನೆ ಗುರು ಇರುವಂತಹ ಮಿಥುನ ರಾಶಿಯವರೆಗೂ ಸೂಪರ್, ತುಂಬ ಚೆನ್ನಾಗಿದೆ. ಮತ್ತು ಮುಖ್ಯವಾಗಿ ಸಿಂಹರಾಶಿಯವರಿಗೆ 6ನೇ ಮನೆ ಕೇತುವಿದ್ರೂ ಸಹ, ಮೋಕ್ಷಕಾರಕವಿದ್ರೂ ಸಹ ನಿಮಗದು ತುಂಬ ಒಳ್ಳೆಯ ಒಂದು ನೀಚಭಂಗ ರಾಜಯೋಗ ಕೊಡುವಂತಹ ಚಾನ್ಸಸ್ ಜಾಸ್ತಿ ಇದೆ. ಈ 3 ರಾಶಿಯವರು ಸೂಪರ್, ಮೀನರಾಶಿ, ಮಿಥುನ ರಾಶಿ ಮತ್ತು ಸಿಂಹರಾಶಿ. ಸೊ ಇಲ್ಲಿ ರಾಜನಾಗಿ ಈ ವರ್ಷ ನಾವು ಕಾಣುವಂಥದ್ದು ಗುರುವಿನ ಕಾಣ್ತೀವಿ, ಮಂತ್ರಿಯಾಗಿ ಕುಜ. ಸೊ ಅದು ಒಂದು ಅಗ್ನಿಯ ಒಂದು ಈ ವರ್ಷ ಪೂರ್ತಿ ಎಲ್ಲೋ ಒಂದು ಕಡೆ ಅಗ್ನಿ ಭಯ ಆಗುವಂಥದ್ದು, ನೀರಿನ ಭಯ ಆಗುವಂಥದ್ದು, ಅಂದರೆ ನೀರು ಹೆಚ್ಚಾಗಿ ಫ್ಲಡ್ ಆಗುವಂಥದ್ದು, ಅಥವಾ ಈ ಮುಂಗಾರು ಮಳೆ ಸೀಸನಲ್ಲೆಲ್ಲ ಯಾವುದೋ ಒಂದು ಲ್ಯಾಂಡ್ ಸ್ಲೈಡಿಂಗ್ ಆಗುವಂಥದ್ದು, ಈ ಒಂದು ಭಯವನ್ನು ನಾವು ಈ ವರ್ಷ ಪರಭಾವ ಸಂವತ್ಸರದಲ್ಲಿ ಕಾಣುವಂಥದ್ದು. ಸೇನಾಪತಿಯಾಗಿ ಚಂದ್ರವನ್ನ ನೇಮಿಸಿದ್ದಾರೆ ಈ ವರ್ಷ. ಇದು ಪ್ರತಿಯೊಂದು ವರ್ಷವೂ ಸಹ ಬದಲಾವಣೆ ಆಗ್ತಾ ಇರುತ್ತೆ. ಯಾವ ಸಂವತ್ಸರ ಬರುತ್ತೆ ಆ ಸಂವತ್ಸರಕ್ಕೆ ಪಂಚಾಂಗದಲ್ಲಿ ಈ ಒಂದು ಪೊಸಿಷನ್ಸ್ನ ಕೊಡುವಂಥದ್ದು. ಈಗ ನಾವು ಹೇಳ್ತೀವಲ್ಲ, ಇದು ನೀನು ಪೊಸಿಷನ್ ತಗೋ ಅಥವಾ ಇದು ನೀನು ತಗೊಳ್ಳಂತ ಹೇಳುವಂಥದ್ದು, ಇದು ಆಟೋಮ್ಯಾಟಿಕಲಿ ನಮ್ಮ ಒಂದು ಆಗಿನ ಒಂದು ಋಷಿಮುನಿಗಳು ಇದನ್ನೆಲ್ಲ ಬರೆದಿಟ್ಟಿರುವಂತಹ ಪಂಚಾಂಗದಲ್ಲಿ ನಮಗೆ ಸಿಗುವಂಥ ವಿಶೇಷವಾಗಿರುವಂಥದ್ದು. ಯಾವ ಒಂದು ವಿಚಾರದಲ್ಲಿ ರಾಜಗುರುವಿದ್ದಾಗ ಏನಾಗುತ್ತೆ, ತುಂಬ ಸುಭಿಕ್ಷವಾಗಿರುತ್ತೆ ಆ ಒಂದು ಕ್ಷೇತ್ರ, ಆ ಒಂದು ಜಾಗ, ಆ ಒಂದು ಜನರು, ಅಲ್ಲಿರುವಂಥವ್ರು ಎಲ್ಲರೂ ಸುಭಿಕ್ಷವಾಗಿರ್ತಾರೆ ಅಂತ ಹೇಳಿ. ಕೆಲವು ಸಲ ರಾಜ ಕೆಟ್ಟ ಗ್ರಹವಾಗಿ ಬಂದಾಗ ಏನಾಗುತ್ತೆ, ಆ ವರ್ಷ ತುಂಬ ಪ್ರಾಬ್ಲಮ್ಸ್ ಆಗುತ್ತೆ. ತುಂಬ ಅಂತಂದರೆ ಏನೋ ಒಂದು GDP ಫುಲ್ ಡೌನ್ ಆಗಿಬಿಡತ್ತೆ, ಎಕಾನಮಿ ಸರಿ ಇರೋದಿಲ್ಲ, ಎಲ್ಲರೂ ಪರದಾಟ ಮಾಡುವಂಥದ್ದು, ಜನ ಎಲ್ಲರೂ ಊಟಕ್ಕೆ, ವ್ಯವಸ್ಥೆಗೆ, ಪ್ರತಿಯೊಂದಕ್ಕೂ ಏನೋ ಪರದಾಟ ಆಗುವಂಥದ್ದು, ಯಾವುದೋ ಕಾಯಿಲೆಗಳು ಬರುವಂಥದ್ದು. ಲೈಕ್ ನಾವೀಗ ರೀಸೆಂಟಾಗಿ ನೋಡಿರೋಂಥ ಕೊರೋನಾ ಇರ್ಬೋದು, ಕೋವಿಡ್ ಸಿಚುವೇಶನ್ಸ್ ಆಗುವಂಥದ್ದು, ಏನೋ ಒಂದು ಪ್ಯಾಂಡಮಿಕ್ ಸಿಚುವೇಶನ್ಸ್ ಕ್ರಿಯೇಟ್ ಆಗುತ್ತೆ, ನ್ಯಾಚುರಲ್ ಡಿಸಾಸ್ಟರ್ಸ್ ಆಗುತ್ತೆ. ಇವೆಲ್ಲವೂ ಕೂಡ ಪ್ರಾಬ್ಲಮ್ಸ್ ಆಗುವಂಥದ್ದು ಯಾವಾಗ ರಾಜ ಸ್ಟ್ರಾಂಗ್ ಆಗಿರೋ ಗ್ರಹ ಬಂದಿಲ್ಲ ಅಂದಾಗ. ಸೊ ಇವಾಗ ಸ್ಟ್ರಾಂಗ್ ಇದೆ, ಈ ವರ್ಷ ತುಂಬ ಚೆನ್ನಾಗಿರುತ್ತೆ. ಆ 3 ರಾಶಿಯವ್ರಿಗಂತೂ ತುಂಬಾ ಸೂಪರ್ ಇರುತ್ತೆ. ಸಸ್ಯಾಧಿಪತಿ ಬರುವಂತಹ ಶುಕ್ರ, ಸೊ ತುಂಬ ಚೆನ್ನಾಗಿ, ತುಂಬ ಇಂಡಿಯಾದಲ್ಲಂತೂ ನಮ್ಮ ಹಾರ್ವೆಸ್ಟ್ ಇರಬಹುದು, ಇಂಡಿಯಾದಲ್ಲಿ ಒಳ್ಳೆಯ ಒಂದು ಕ್ರಾಪ್ಸ್ ಆಗಿರ್ಬೋದು, ಪ್ರತಿಯೊಂದು ಹೆಚ್ಚಾಗಿ ತುಂಬ ಒಳ್ಳೆಯ ರೀತಿಯಲ್ಲಿ, ಇನ್ಫ್ಯಾಕ್ಟ್ ಇವಾಗೆಲ್ಲ ತುಂಬಾ ಆರ್ಗ್ಯಾನಿಕ್ ಫಾರ್ಮಿಂಗ್ ಇರ್ಬೋದು, ಒಳ್ಳೆ ರೀತಿಯಾದ ಅಗ್ರಿಕಲ್ಚರ್ ಫಾರ್ಮಿಂಗ್ಸ್ ಎಲ್ಲನೂ ಪ್ರಾರಂಭ ಆಗ್ತಾರಂಥದ್ದು. ಚೇಂಜಸ್ ಎಕಾನಾಮಿಕಲಿ ತುಂಬಾ ಚೇಂಜಸ್ ನಾವು ಕಾಣಬಹುದು ಈ ವರ್ಷದಲ್ಲಿ. ಧಾನ್ಯಾಧಿಪತಿ ಬುಧ
ಅರ್ಘಾಧಿಪತಿ ಚಂದ್ರ, ಮೇಘಾಧಿಪತಿನೂ ಸಹ ಚಂದ್ರ, ರಸಾಧಿಪತಿ ರವಿ ಹಾಗೂ ನೀರಸಾಧಿಪತಿ ಗುರು. ಸೊ ಇಷ್ಟೊಂದು ಪೊಸಿಷನ್ಸ್ ನಾವು ನೋಡ್ಬೋದು. ಪ್ರತಿಯೊಂದಕ್ಕೂ ಇರುತ್ತೆ. ಸಮಯ ತುಂಬ ಕಡಿಮೆ ಇರೋದ್ರಿಂದ ನಾನು ಪ್ರತಿಯೊಂದು ನಿಮ್ಗೆ ತಿಳಿಸ್ಕೊಳಕ್ಕಾಗಲ್ಲ. ಪ್ರಾಬ್ಲಮ್ಸ್ ಏನಿರುತ್ತೆ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಸರಳ ಪರಿಹಾರವಾಗಿ ನೀವು ನಿಂಬಕಂಗಳ ಭಕ್ಷಣ ಮಾಡುವಂಥದ್ದು ರೈಟ್. ಪ್ರತಿಯೊಬ್ಬರು ಸಹ ಫಾಲೋ ಮಾಡಿ. ಚಿಕ್ಕ ಮಕ್ಕಳು ಆದರೂ ಸಹ ಕೊಡಿ. ಅದ್ಯಾವುದೇ ರೀತಿಯಾದ ನಿಮಗೆ ಸೈಡ್ ಎಫೆಕ್ಟ್ಸ್ ಆಗಲಿ, ಯಾವುದೇ ರೀತಿಯಾದ ನಿಮಗೆ ಬೇರೆ ರೀತಿ ಏನೂ ಎಫೆಕ್ಟ್ಸ್ ಆಗೋದಿಲ್ಲ. ಇನ್ಫ್ಯಾಕ್ಟ್ ನಕಾರಾತ್ಮಕ ಶಕ್ತಿ ಇರುವಂಥವ್ರು, ಏನೋ ನನ್ನ ದೇಹದಲ್ಲಿ ಯಾವುದೋ ಒಂದು ಬೇರೆ ಒಂದು ಆತ್ಮವನ್ನು ಸೇರ್ಕೊಂಡಿದೆ ಅನ್ನೋರು ಸಹ ಅಂಥವನ್ನ ಕೊಟ್ಟಾಗ ಏನಾಗುತ್ತೆ, ಅವ್ರನ್ನ ತಡೆಯೋಕ್ಕಾಗೋದಿಲ್ಲ. ಅದನ್ನ ವಾಮಿಟ್ ಮಾಡಿಬಿಡೋದಿರ್ಬೋದು, ಅಥವಾ ತಿಂದ ತಕ್ಷಣ ಅವ್ರಿಗೇನೋ ಒಂದು ರೀತಿಯಾದ ರಿವರ್ಸ್ ಎಫೆಕ್ಟ್ ಆಗಿಬಿಡುತ್ತೆ. ಸೊ ಅದು ಕೂಡ ನಿಮ್ಗೆ ಇಂಡಿಕೇಶನ್ ಅವ್ರ ದೇಹದಲ್ಲಿ ಬೇರೆ ಏನಾದರೂ ನಕಾರಾತ್ಮಕ ಶಕ್ತಿ ಇದೆ ಅಂತ ಹೇಳಿ. ಸೊ ಅದೇ ರೀತಿಯಲ್ಲಿ ಈ ವರ್ಷ ಎಲ್ಲರಿಗೂ ಸಹ ಸುಭಿಕ್ಷವಾಗಿರಲಿ. ಸರಳ ಪರಿಹಾರಗಳೆಲ್ಲ ಮಾಡಿ ನನಗೋಸ್ಕರ ನೀವು ಕಾಲ್ಸ್ ಮಾಡ್ತಿರಬಹುದು, ಏನು ಕಮೆಂಟ್ಸಲ್ಲಿ ತಿಳಿಸ್ಕೊಡ್ತಾ ಇರ್ಬೋದು. ನಿಮ್ಗೆ ಏನು ಕಾರ್ಯಕ್ರಮ ಬೇಕು ಅನ್ನೋದು ಕೂಡ ತಿಳಿಸ್ಕೊಡ್ತಾ ಇದ್ದೀರಾ. ಪ್ರತಿಯೊಂದು ನಾನು ನಿಮಗೆ ರಿಯಾಕ್ಟ್ ಮಾಡ್ತೀನಿ. ಖಂಡಿತ ಹೊಸ ಕಾರ್ಯಕ್ರಮಗಳು ನಿಮಗೆ ನೀವು ಕೇಳ್ತಾ ಇರೋಂತಹ ಸಮಸ್ಯೆಗಳಿಗೆ. ಲಾಸ್ಟ್ ಆ್ಯಕ್ಚುಲಿ ನಾನು ಹೇಳಿರೋಂತಹದ್ದು ತುಂಬ ಜನ ಅದನ್ನು ಮಾಡಿ ತುಂಬ ಉಪಯೋಗ ತೊಗೊಂಡಿದ್ದಾರೆ. ಸ್ಪೆಷಲಿ ಗೋಲ್ಡ್ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ನಿಮ್ಮ ಚಿನ್ನ ಮನೆಯಿಂದ ಹೊರಗೆ ಹೋಗಿದೆ, ಯಾವುದೋ ಒಂದು ಗೋಲ್ಡ್ ಲೋನ್ ರೂಪದಲ್ಲಿ ಹೊರಗೆ ಹೋಗಿದೆ, ಮತ್ತೆ ನಿಮ್ಗೆ ಅದು ವಾಪಸ್ ಬರಬೇಕು ಅಂದರೆ ಏನು ಮಾಡಬೇಕು ಅನ್ನೋಂಥದ್ದು ನಾನು ತಿಳಿಸ್ಕೊಟ್ಟಿದ್ದೆ. ತುಂಬ ಜನ ಒಳ್ಳೆ ಪ್ರಕ್ರಿಯೆಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ಎಸ್ ಮ್ಯಾಮ್, ನಮ್ಗೆ ಅದು ವಾಪಸ್ ಬಂದಿದೆ. ನಿಮ್ಮ ಒಂದು ಸರಳ ಪರಿಹಾರ ನಮ್ಮ ಲೈಫಲ್ಲಿ ತುಂಬ ಚೇಂಜಸ್ ಕೊಟ್ಟಿದೆ ಅಂತ. ಥ್ಯಾಂಕ್ ಯು ಸೋ ಮಚ್. ಇವನ್ ನನ್ನ ಚಾನಲ್ ವಾಚ್ ಮಾಡ್ತಿರೋಂಥವ್ರು, ಹೊಸದಾಗಿ ಸಬ್ಸ್ಕ್ರೈಬ್ ಆಗ್ತಿರೋಂಥವ್ರು, ಪ್ರತಿಯೊಬ್ಬರು ಕಾರ್ಯಕ್ರಮನ ಲೈಕ್ ಮಾಡ್ತಿರೋಂಥವ್ರು ಎಲ್ರಿಗೂ ಸಹ ಥ್ಯಾಂಕ್ ಯು. ಈ ಯುಗಾದಿ ಹಬ್ಬ, ಈ ಒಂದು ಹೊಸ ಸಂವತ್ಸರ ನಿಮ್ಮ ಜೀವನದಲ್ಲೂ ಒಳ್ಳೆಯ ಒಂದು ರೀತಿಯಾದ ಯಾವುದೋ ಒಂದು ಕೆಲವೊಂದು ವಿಚಾರದಲ್ಲಿ ಸೋಲನ್ನ ನಾವು ಅನುಭವಿಸಲೇಬೇಕಾಗುತ್ತೆ. ಒಂದು ಹೊಸ ವಿಚಾರದಲ್ಲಿ ನಾವು ಗೆಲುವನ್ನು ಸಹ ಅನುಭವಿಸಲೇಬೇಕಾಗುತ್ತೆ. ಸೊ ನಾಡು ಸಮಸ್ತ ಜನ ಎಲ್ಲರಿಗೂ ಒಳ್ಳೆಯದಾಗಲಿ ಹೇಳ್ತಾ ಕಾರ್ಯಕ್ರಮ ಮುಗಿಸೋಣ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಧನ್ಯವಾದಗಳು.